ರೈತರ ಖಾತೆಗೆ 7,000 ರೂಪಾಯಿನಂಥದ್ದು ಸರ್ಕಾರನಂಥದ್ದು ಜಮಾ ಮಾಡಿದೆ. ಬೆಳೆ ಹಾನಿ ಹಾಗೂ ಬರಪೀಡಿತ ಪ್ರದೇಶಗಳ ರೈತರ ಖಾತೆಗೆ ರಾಜ್ಯ ಸರ್ಕಾರವು 7,000 ರೂಪಾಯಿನಂಥದ್ದು ಘೋಷಣೆ ಮಾಡಿತ್ತು. ಇವಾಗ 7,000 ರೂಪಾಯಿನಂಥದ್ದು ರೈತರ ಖಾತೆಗೆ ಜಮಾ ಮಾಡಿದೆ. ಈ ಒಂದು ಬರಪೀಡಿತ ಪ್ರದೇಶಗಳಿಗೆ ರೈತರ ಖಾತೆಗೆ 7,000 ರೂಪಾಯಿನಂಥದ್ದು ಸರ್ಕಾರ ಹಾಕಿದೆ. ಸರ್ಕಾರವು ಈ ಒಂದು ಯೋಜನೆಗೆ 105 ಕೋಟಿ ರೂಪಾಯಿಯನ್ನು ಅನುದಾನವನ್ನು ಬಿಡುಗಡೆ ಮಾಡಿದೆ. ಈ ಒಂದು ಹಣವು ನಿಮ್ಮ ಬ್ಯಾಂಕ್ ಖಾತೆಗೆ ಬಂದಿದೆಯಾ ಅಥವಾ ಇಲ್ವಾ ಅನ್ನೋದನ್ನು ಯಾವ ರೀತಿ ನಾವು ಚೆಕ್ ಮಾಡೋದು ಅಂತ ನೋಡೋದಾದರೆ, ಇಲ್ಲಿ ನಿಮಗೆ ಮೊಬೈಲ್ ಸ್ಕ್ರೀನ್ ಮೇಲೆ ಕಾಣ್ತಾ ಇರ್ಬೋದು ವೆಬ್ಸೈಟ್ ಅನ್ನುವಂಥದ್ದು ಯಾವ ರೀತಿ ಇರುತ್ತೆ. ಈ ಒಂದು ವೆಬ್ಸೈಟ್ ಮುಖಾಂತರ ನೀವು ನಿಮ್ಮ ಒಂದು 7,000 ರೂಪಾಯಿ ಅನ್ನುವಂಥದ್ದು ಜಮಾ ಆಗಿದೆಯಾ ಇಲ್ವೋ ಅನ್ನೋದನ್ನು ಚೆಕ್ ಮಾಡ್ಕೊಳ್ಬೋದು. ಅದಕ್ಕೋಸ್ಕರ ನೀವು hubs.parihara.karnataka.government.in.bar-service ಅಂತ ಏನಾದರೂ ಗೂಗಲಲ್ಲಿ ಸರ್ಚ್ ಮಾಡಿದರೆ ಈ ಒಂದು ವೆಬ್ಸೈಟ್ ಅನ್ನೋಂಥದ್ದು ಓಪನ್ ಆಗುತ್ತೆ. ಸಿಂಪಲ್ ಆಗಿ ಆ ಒಂದು ವೆಬ್ಸೈಟ್ ಮೇಲೆ ನೀವು ಕ್ಲಿಕ್ ಮಾಡಿಕೊಂಡು ನಿಮಗೆ ಈ ಒಂದು ವೆಬ್ಸೈಟ್ ಲಿಂಕ್ ಅನ್ನೋಂಥದ್ದು ಏನಾದರೂ ಗೂಗಲಲ್ಲಿ ಸಿಗಲಿಲ್ಲ ಅಂತಂದರೆ ಸಿಂಪಲ್ ಆಗಿ ಈ ಒಂದು ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ಲಿಂಕನ್ನು ಕೊಟ್ಟಿರ್ತೀನಿ. ಸಿಂಪಲ್ ಆಗಿ ಆ ಒಂದು ಲಿಂಕ್ ಮೇಲೆ ನೀವು ಕ್ಲಿಕ್ಕನ್ನು ಮಾಡಿಕೊಂಡು ಕ್ಲಿಕ್ ಮಾಡಿದ ನಂತರ ನೆಕ್ಸ್ಟ್ ನಿಮಗೆ ಈ ಥರ ಓಪನ್ ಆಗುತ್ತೆ. ಇಲ್ಲಿ ನೋಡ್ತಾ ಇರ್ಬೋದು ಪರಿಹಾರ ಬೆನಿಫಿಷಿಯರಿ ಪೇಮೆಂಟ್ ರಿಪೋರ್ಟ್ ಆ್ಯಸ್ ಆನ್ ಡೇಟೆಡ್ ಅಂತ ಕೊಟ್ಟಿರ್ತಾರೆ. ಇಲ್ಲಿ ನಿಮಗೆ ನಿಮ್ಮ ಒಂದು ಡಿಸ್ಟಿಕನ್ನು ಸೆಲೆಕ್ಟ್ ಮಾಡ್ಕೊಳ್ಬೇಕಾಗುತ್ತೆ. ಅದೇ ರೀತಿ ನೆಕ್ಸ್ಟ್ ನಿಮ್ಮ ತಾಲೂಕನ್ನು ಸೆಲೆಕ್ಟ್ ಮಾಡ್ಕೊಳ್ಬೇಕು. ಅದೇ ರೀತಿ ನಿಮ್ಮ ಒಂದು ಹೋಬಳಿ ಯಾವ್ದು ಬರುತ್ತೆ ಆ ಒಂದು ಹೋಬಳಿಯನ್ನು ನೀವು ಸೆಲೆಕ್ಟ್ ಮಾಡಬೇಕು. ಆ ನಂತರ ನಿಮ್ಮ ಒಂದು ವಿಲೇಜನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ನೀವು ಸೆಲೆಕ್ಟ್ ಇಯರನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಅಂದರೆ ಯಾವ ವರ್ಷ ನೀವು ಇವಾಗ ಈ ವರ್ಷದ ಚೆಕ್ ಮಾಡ್ತಾ ಇರ್ತೀರಲ್ಲ ಅದಕ್ಕೋಸ್ಕರ ಈ ವರ್ಷವನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ನೀವು ಇಲ್ಲಿ ನೋಡ್ತಾ ಇರ್ಬೋದು ಸೆಲೆಕ್ಟ್ ಸೀಸನ್ ಅಂತ ಇದೆ, ಅಲ್ಲಿ ನೀವು ಸೀಸನನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ನಿಮಗೆ ಸೆಲೆಕ್ಟ್ ಕಲಾಮಿಟಿ ಅಂತ ಇದೆ. ಇಲ್ಲಿ ನಿಮ್ಮ ಒಂದು ಬೆಳೆ ಹಾನಿ ಯಾವುದ್ರ ಸಲುವಾಗಿ ಆಗಿದೆ ಅಂತ ಅಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕು. ಫ್ಲಡ್ಡಿಂದ ಆಗಿದೆಯಾ ಅಥವಾ ಯಾವುದರಿಂದ ಆಗಿದೆ ಅಲ್ಲಿ ಆಪ್ಷನ್ಸ್ ಕೊಟ್ಟಿರ್ತಾರೆ. ಅಲ್ಲಿ ನೀವು ಈಸಿಯಾಗಿ ಅದರಿಂದ ಆಗಿದೆ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಇಲ್ಲಿ ಕೆಳಗಡೆ ಕಾಣ್ತಾ ಇರ್ಬೋದು ಗೆಟ್ ರಿಪೋರ್ಟ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ನಂತರ ನಿಮ್ಮ ಹೆಸರು ಹಾಗೆ ನಿಮಗೆ ಪೇಮೆಂಟ್ ಆಗಿದೆಯಾ ಇಲ್ವಾ ಅನ್ನೋದನ್ನು ಎಲ್ಲವೂ ಕೂಡ ತೋರಿಸುತ್ತೆ. ನೀವು ಈಸಿಯಾಗಿ ಈ ಮುಖಾಂತರ ತಿಳಿದುಕೊಳ್ಳಬಹುದು ನಿಮಗೆ ಈ ಒಂದು ಬರ ಪರಿಹಾರದ ಹಣ ಅನ್ನೋಂಥದ್ದು ಜಮಾ ಆಗಿದೆಯಾ ಅಥವಾ ಇಲ್ವಾ ಅನ್ನೋದನ್ನು ಈ ರೀತಿಯಾಗಿ ನೀವು ಚೆಕ್ ಮಾಡ್ಕೊಳ್ಬೋದಾಗಿದೆ. ಅಥವಾ ನಿಮಗೆ ಇದರಲ್ಲಿ ಏನಾದರೂ ನಿಮಗೆ ಚೆಕ್ ಮಾಡಲು ಬರಲಿಲ್ಲ ಅಂತಂದರೆ ನೀವು ಡೈರೆಕ್ಟಾಗಿ ನಿಮ್ಮ ಒಂದು ಬ್ಯಾಂಕ್ ಖಾತೆಗೆ ಹೋಗುವ ಮುಖಾಂತರ ನಿಮ್ಮ ಒಂದು ಪಾಸ್ಬುಕ್ಕನ್ನು ಪ್ರಿಂಟನ್ನು ಹಾಕಿಸ್ಕೊಳ್ಳಿ. ಅದರ ಮುಖಾಂತರ ನಿಮಗೆ ತಿಳಿಯುತ್ತೆ ಯಾವುದರಿಂದ ಹಣ ಜಮಾ ಆಗಿದೆ ಅನ್ನೋದನ್ನು ತೋರಿಸುತ್ತೆ. ಆ ಮುಖಾಂತರವೂ ಕೂಡ ನೀವು ಈ ಒಂದು ಬರ ಪರಿಹಾರ ಹಣ ಅನ್ನೋಂಥದ್ದು ಜಮಾ ಆಗಿದೆಯಾ ಅಲ್ವಾ ಅನ್ನೋದನ್ನು ತಿಳಿದುಕೊಳ್ಬೋದು. ಇವತ್ತಿನ ವಿಡಿಯೋ ನಿಮಗೆ ಹೆಲ್ಪ್ ಆಗಿದೆ ಅಂದ್ಕೊಳ್ತೀನಿ. ಇದೇ ಥರ ಸರ್ಕಾರದಿಂದ ಯಾವುದೇ ಅಪ್ಡೇಟ್ಸ್ಗಳು ಬಂದರೂ ಈ ನಮ್ಮ ಚಾನಲಲ್ಲಿ ತಪ್ಪದೆ ತಿಳಿಸ್ತಾ ಇರ್ತೀನಿ. ಅದಕ್ಕೋಸ್ಕರ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಕಾಣುವಂತಹ ನೋಟಿಫಿಕೇಷನ್ ಬೆಲ್ ಬಟನ್ ಕೂಡ ಆನ್ ಮಾಡ್ಕೊಳ್ಳಿ. ಅದೇ ರೀತಿ ಫೇಸ್ಬುಕ್ ಪೇಜಲ್ಲಿ ನೋಡ್ತಾ ಇರೋರು ನಮ್ಮ ಪೇಜನ್ನ ಫಾಲೋ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು.